ಏನಪ್ಪಾ ಅಂದ್ರೆ ತುಂಬಾ ಜನ ಏನ್ ಮಾಡ್ತೀರಿ ಅಂತಂದ್ರೆ ಹೊಸಬ್ರುಗಳು ಇಲ್ಲ ಹಳಬ್ರುಗಳು ಕೋಳಿಗಳು ಕಾವು ಕೂತ್ಕೊಂಡಾಗ ಏನ್ ಮಾಡ್ತೀರಿ ಹಗ್ಗ ಹಾಕ್ಬಿಟ್ಟು ನೇತಾಕಿರ್ತೀರಿ ಅಂದ್ರೆ ಉದ್ದಕ್ಕೆ ಇನ್ನೇನ್ ಕತ್ತು ನೇತಾಕೋದ್ರೆ ಕುಯ್ಕ ತಿನ್ಕೋಬಹುದು. ಬಟ್ ಆತರ ಕತ್ತೆ ನೇತಾಕುದಿಲ್ಲ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಬಡ್ಡಿ ಮಗಂದ್ ಯಾರು ಹೇಳ್ತಾರೆ ಅನ್ಬಿಟ್ಟು 10ರಿಂದ ಸಾಯಂಕಾಲ ಗಂಟೆ ಕಾಲ ಮೇಕೆ ಮಾಡ್ಬಿಟ್ಟು ತಲೆ ಕೆಳಿಕೆ ಮಾಡ್ಬಿಟ್ಟು ಸಾಯಿಸೋದು ತಗೊಂಡು ಹೊಂಡೋಗಿರ್ತೀರಿ ಕೋಳಿಯ. ಅವಾಗ ಏನಪ್ಪಾ ಅಂದ್ರೆ ಆ ತರದ್ದೆಲ್ಲ ಮಾಡ್ತಾ ಇರೋ ತಪ್ಪುಗಳನ್ನ ಬಿಟ್ಬಿಟ್ರಿ. ಆ ತರ ಕಾವು ಕೂತಿರೋ ಕೋಳಿನ ಸುಲಭವಾಗಿ ಎದುರಿಸೋದು ಈ ತರ ಅಂದ್ರೆ ನೀರೊಳಗೆ ಕಜ್ಜಿ ಒಂದೇ ಸತಿ ಎತ್ತಿ ಈ ತರ ಕಾಲ ಕಟ್ಟಿ ಬೆಳಗ್ಗೆನ ಸಾಯಂಕಾಲ ಗಂಟ ಬಿಟ್ಬಿಟ್ರೆ ಸಾಕು. ಆಮೇಲೆ ಮೂಗ್ ತಗೊಂಡ ಕಡ್ಡಿ ಚುಚ್ಚೋದು, ಆಮೇಲೆ ಕಾವು ಕೂತದ ಏನ್ಬಿಟ್ಟು ಬೆಳಗ್ಗೆನ ಸಾಯಂಕಾಲ ಗಂಟ ನೀರೊಳಗಡೆ ಕೂಡಾಕೋದು, ಈ ತರದ್ದೆಲ್ಲ ಮಾಡಕ್ ಹೋದ್ರೆ ಆ ಥರ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡ್ಬಿಡ್ರಿ. ಮೊಟ್ಟೆ ಇದ್ರೆ ಕುಣಿಸಿ, ಮೊಟ್ಟೆ ಇಲ್ವಾ ತಲೆ ಕೆಡ್ಸ್ಕೊಬಿಡ್ರಿ ಬಿಡ್ರಿ. ಏನ್ ಇವತ್ತಿಲ್ಲ ಅಂದ್ರೆ ಇನ್ನೊಂದು ದಿನ ಬಿಟ್ಕೊಂಡ್ ಬೇಕಾದ್ರೆ ಮೊಟ್ಟೆ ಕುಣಿಸ್ತೀನಿ ಅಂದ್ರೆ ಕುಣಿಸ್ಕೊಳ್ರಿ. ಇಲ್ಲ ಅಂತಂದ್ರೆ ಕಾಲ ಕಟ್ಬಿಟ್ಟು ಬಿಟ್ರೆ ಒಂದೆರಡು ದಿನ ಹುಂಜ ಕೂತು ಜಾಗದಲ್ಲೇ ಕ್ರಾಸ್ ಮಾಡ್ತದೆ. ಅದನ್ನ ಬಿಟ್ಬಿಟ್ಟು ನೀವು ಅದನ್ನ ಬಿಟ್ಬಿಟ್ಟು ಹೋಗಿ ಅದಕ್ಕೆ ಈ ಟಾರ್ಚರ್ ಕೊಡೋದು. ನಾಟಿ ಕೋಳಿಗಳನ್ನ ಸ್ವಾತಂತ್ರ್ಯವಾಗಿ ಫ್ರೀಡಮ್ ಆಗಿ ನೀವು ಆಟ ಆಡ್ಕ ಸಾಕ್ಬೇಕು. ಅದನ್ನ ಬಿಟ್ಬಿಟ್ಟು ನೀವೇನು ಮಾಡ್ತೀರಿ, ಯಾವನೇ ಹೇಳ್ತಾನೆ ಯಾವನೇ ಮಾತು ಕೇಳ್ಕೊಂಡು ಅವು ಕಡ್ಡಿ ಚುಚ್ಚೋದು, ಆಮೇಲೆ ಇದು ಏನಪ್ಪ ಅದನ್ನ ಕಾಲ ಕಟ್ಕೊಂಡು ನೇತಾಕೋದು ಅವೆಲ್ಲ ಮಾಡಕ್ಕೆ ಹೋಯ್ತಾಯಿತ್ತು ಅಂದರೆ ಕೋಳಿಗಳು ಸಾಯ್ದಂತ ಏನು ಮಾಡುವ. ಆಮೇಲೆ ತಿರ್ಗಾ ನಮಗೆ ಫೋನ್ ಹಾಕೋದು, ಅಣ್ಣ ಕೋಳಿಗಳು ಸಾಯ್ತಾವೆ ಏನಣ್ಣ ಮಾಡೋದು, ಅಣ್ಣ ಕಾವು ಕೂತಿರೋ ಕೋಳಿನೇ ಸುತ್ತೋಗದೆ ಕಣ ಹಂಗೆ ಹಿಂಗೆ ಅಂತ. ಅಂದರೆ ಕೋಳಿ ಕಾವು ಕೂತ್ಕೊಂಡಾದ್ಮೇಲೆ ಮೇಯೋದಿಲ್ಲ ಕಂದ್ರಣ. ಅಂದರೆ ಕೋಳಿ ತುಂಬ ಕಡಿಮೆ ಮೇಯೋದು ಅಂತಂದರೆ ತುಂಬ ಜನ ಅನ್ಕೊಂಡಿರ್ಬೋದು ಕಾವು ಕೂತ್ಕೊಂಡ್ರೇನೋ ಒಂದಿನ ಹೋಗಿ ಮೇಯ್ಕ ಬರ್ತದಲ್ಲ, ಏನು ಕಾವು ಕೂತ್ಕೊಂಡ್ರೆ ನೇತಾಕೋರು ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ಕೋಬೋದು. ಬಟ್ ಕಾವು ಕೂತಾಗ ಏನಾರ ಆ ಥರ ಏನಾರ ಮಾಡಕ್ಕೆ ಹೋಯ್ತು ಅಂದರೆ ಕೋಳಿ ಸಾಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ನಿಮ್ಗೆ ಹೇಳ್ತಾರದು ಅಷ್ಟೇ, ನೀವು ಆ ಥರ ತಪ್ಪೇನಾರ ಮಾಡ್ತಾಯಿದ್ರೆ ದಯವಿಟ್ಟು ಮಾಡಿಬಿಡ್ರಿ. ನೀವು ಮಾಡೋ ಅಂಥ ಫ್ರೆಂಡ್ಗೂ ಕೂಡ ಹೇಳ್ರಿ ಈಗ ಮಾಡಬಾರ್ದು ಕಂದ್ರಪ್ಪ ಅಂತ. ಅಂದರೆ ತುಂಬ ಜನ ಹೆಂಗೆ ಬೇಕಂಗೆ ನಾಟಿ ಕೋಳಿ ಸಾಕ್ತೀವಿ ಅಂದ್ಬಿಟ್ಟು ಬೇಕಾಬಿಟ್ಟು ನಾಟಿ ಕೋಳಿ ಸಾಕೋದು, ಆಮೇಲೆ ಬೇಕಾಬಿಟ್ಟು ನಾಟಿ ಕೋಳಿ ಸಾಕ್ಬಿಟ್ಟು ಹಿಂಗೆಲ್ಲ ಮಾಡೋದು. ಆ ಥರದ್ದು ಏನಾರ ಮಾಡ್ತಿದ್ರೆ ದಯವಿಟ್ಟು ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಕೊಟ್ಟಿರೋ ವಿಚಾರ ಏನಪ್ಪ ಅಂತಂದ್ರೆ ಕಾವು ಕೂತಿರೋ ಕೋಳಿ ಅಂದ್ರೆ ಇವಾಗ ತುಂಬಾ ಜನ ಅಣ್ಣಂದಿರು ಕೇಳೋದೇನಪ್ಪ ಅಂದ್ರೆ ಕಾವು ಕೂತಿರೋ ಕೋಳಿ ಇರ್ತದಲ್ರಪ್ಪ, ಕಾವು ಕೂತಿರೋ ಕೋಳಿನ ಬೇಗ ಅಂದ್ರೆ ಒಂದೇ ದಿನದಲ್ಲಿ ಎದುರಿಸೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ರಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡ್ರಿ. ಫಸ್ಟ್ನೇದಾಗ ಏನಪ್ಪ ಅಂದ್ರೆ ಕಾವು ಕೂತಿರೋ ಕೋಳಿ ಎದುರಿಸೋದು ತುಂಬ ಈಸಿ. ಅಂದ್ರೆ ನೀವೇನು ಮಾಡ್ತೀರಾ ಅಂದ್ರೆ ಅದಕ್ಕೆ ಮೂಗೆ ಕಡ್ಡಿ ಚುಚ್ಚೋದು, ಆಮೇಲೆ ಇನ್ನೊಂದೇನೋ ತಗೊಂಡೋಗಿ 10ರಿಂದ ಸಂಜೆ ಗಂಟೆ ನೇತಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನ ಇವಾಗಲೇ ನಿಲ್ಲಿಸ್ಬಿಡ್ರಿ. ಅಂದರೆ ಕಾವು ಕೂತಿರೋ ಕೋಳಿ ಎದುರಿಸೋದು ಒಂದೇ ದಿನದಲ್ಲಿ ಸುಲಭ. ಅಂದರೆ ಯಾವ ಥರನಪ್ಪ ಸುಲಭ ಅಂತ ನೀವು ತುಂಬ ಜನ ಕೇಳೋದಾಯ್ತು ಅಂದರೆ ಅದನ್ನ ಕಾವು ಕೂತಿರೋ ಕೋಳಿನ ಫಸ್ಟು ಕಾಲ ಕಟ್ಬಿಟ್ಟು ಅಂದರೆ ಫಸ್ಟು ಕಾಲ ಕಟ್ಬಿಡ್ರಿ. ಕಾಲ ಕಟ್ಟಾದ್ಮೇಲೆ ನೆಕ್ಸ್ಟು ನಿಮ್ಮ ಪೊಸಿಷನ್ ಏನಪ್ಪ ಅಂದರೆ ಕಾಲು ಕಟ್ಟಿರ್ತಿರಲ್ಲ, ನೆಕ್ಸ್ಟು ಪೊಸಿಷನ್ನು ನೀವು ಆ ಕಾಲು ಕಟ್ಟಿರೋದನ್ನ ತಗೊಂಡೋಗಿ ನೀರೊಳಗಡೆ ಒಂದೇ ಒಂದು ಸೆಕೆಂಡು ಅಂದರೆ ಜಾಸ್ತಿ ಹೊತ್ತು ಬೇಡ. ಅಂದರೆ ತುಂಬ ಜನ ವೈದ್ಯ ಹೇಳೋದು ಅಂದ್ಬಿಟ್ಟು ತಗೊಂಡೋಗಿ ಏನಾರು ಮಾಡ್ಬಿಟ್ರೆ ನಾನು ಜವಾಬ್ದಾರಲ್ಲ ಕಣ್ರಪ್ಪ. ಅದರಲ್ಲಿ ಏನು ಅಂತಂದರೆ ಫಸ್ಟು ನೀವು ಆ ಕಾವು ಕೂತಿರ್ತದಲ್ಲ ಕೋಳಿ, ಆ ಕಾವು ಕೂತಿರೋ ಕೋಳಿನ ತಗೊಂಡೋಗಿ ನೀರೊಳಗಡೆ ಒಂದೇ ಒಂದು ಸೆಕೆಂಡ್ ಹಚ್ಬಿಟ್ಟು ಮೇಂಗೆ ಎತ್ತಾಕ್ಬಿಡಿ. ಅಂದರೆ ಎತ್ತಾಕ್ಬಿಡ್ತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಂಗೆ ಮಾಡಿಬಿಟ್ರೆ ನೆಕ್ಸ್ಟ್ ಡೇಗೆ ಅದು ಕಾವು ಕೂತ್ಕೊಳ್ಳಲ್ಲ. ಅಂದರೆ ಕೆಲವು ಕೋಳಿಗಳು ಅಂದರೆ ಹುಟ್ಟು ಚೆಂಗ್ಳು ನನ್ನ ಮಗನ ಇರ್ತಾವೆ, ಅವರಲ್ವೇ ಅವು ಒಂದೊಂದು ಕೂತ್ಕೊಬಿಡ್ತವೆ. ಒಂದೊಂದು ಕೋಳಿಗಳು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋದಿಲ್ಲ ಬಡ್ಡಿಯಿಂದವು. ಅದರಲ್ಲಿ ಏನಪ್ಪ ಅಂತಂದರೆ ತುಂಬ ದಿನ ಕಾವು ಕೂತಿರೋ ಕೋಳಿಗಳಿಗೆ ಈ ಥರ ಮಾಡ್ಬೋದು ನೀವು. ಆಮೇಲೆ ಏನು ಅಂತಂದರೆ ತುಂಬ ಆಮೇಲೆ ಹೇಳೋನು ಏನ್ಬಿಟ್ಟು 1 ಅವರ್ ಏನಾರ ಊದ್ಕ ಆಮೇಲೆ ಏನಾರ ಕುಣಿಸೋದು ಈ ಥರದ್ದು ಏನಾರ ಮಾಡ್ಬಿಟ್ಟಿರಿ. ಆಮೇಲೆ ನೀರೊಳಗಡೆ 1 ಅವರ್ ಉನಿ ಹಾಕ್ಬಿಟ್ರೆ ಸಾಕಾಯ್ತದೆ. ಆಮೇಲೆ ಬಂದು ನೋಡ್ಕೊಳ್ದೆ ಅಂದರೆ ಕೋಳಿ ಸತ್ತೋಯ್ತದೆ. ಆ ಕಾರಣಕ್ಕೆ ಜಾಸ್ತಿ ಯಾವತ್ತಪ್ಪ ಅಂದರೆ ನೀವು ಜಾಸ್ತಿ ಆ ಥರ ತಪ್ಪುಗಳು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಬಡ್ಡಿ ಅದನ್ನ ಕೋಳಿಗಳು ಕಾವು ಬಂದು ದಿನ 2ನೇ ದಿನಕ್ಕೆ ಹಿಂಗೆ ನೀರೊಳಗೆ ಹಚ್ಬಿಟ್ಟು ಕಾಲ ಕಟ್ಬಿಡ್ರಿ. ನೀಟಾಗಿ ನಿಮ್ಗೆ ಅವಾಗ ನೀಟಾಗಿ ಗೊತ್ತಾಗೋಯ್ತೆ ಕಾವು ಬಂದಾಗ. ಅದು ಬಿಟ್ಬಿಟ್ಟು ನೀವು ಅವ್ರಂದ್ರು ಇವ್ರಂದ್ರು ಅನ್ಕೊಂಡು ಏನೇನಾರ ಕಡ್ಡಿ ಚುಚ್ಚೋದು, ಆಮೇಲೆ ತಿರ್ಗಾ ಬೆಳಗ್ಗೆನ ಸಾಯಂಕಾಲ ಗಂಟ ನೇತಾಕೋದು, ಆಮೇಲೆ ಇನ್ನೊಂದು ಏನೇನೋ ಮಾಡ್ತಾ ಇರ್ತೀರಿ. ನೀವು ಯಾವ ಪೊಸಿಷನ್ ಯೂಸ್ ಮಾಡ್ತಾಯಿದ್ರಿ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿಬಿಡ್ರಿ. ತುಂಬ ಜನಕ್ಕೆ ಅನುಕೂಲ ಆಯ್ತು ನೀವು ಯಾವ ಥರ ಯೂಸ್ ಮಾಡ್ತಾಯಿದ್ದೀರಾ ಮತ್ತು ಯಾವ್ಯಾವ ಥರ ಕಾವು ಕೂತ್ಕೊಂಡಾಗ ಎದುರಿಸ್ತೀರಾ, ಯಾವ್ಯಾವ ಮೆಥಡ್ಗಳು ನಿಮ್ಗೆ ಗೊತ್ತಿರೋವಿತ್ತು ಅಂದರೆ ನೀವು ಕಮೆಂಟ್ ಮಾಡಿರಿ. ಬಟ್ ನಾವು ಇದು ಪರಿಸ್ಥಿತಿಲಿ ಇವಾಗ ಯೂಸ್ ಮಾಡ್ತಾ ಇರೋದೇನಪ್ಪ ಅಂತಂದರೆ ಇದನ್ನ ಅಂತಂದರೆ ಕಾವು ಕೂತ್ಕೊಂಡಾಗ ಬೇಗ ಎದುರಿಸೋದು ಯಾವ ಥರನಪ್ಪ ಅಂತಂದರೆ ಈ ಥರ ಅಂತಂದರೆ ನೀರು ಗಜ್ಬಿಟ್ಟು ಒಂದೇ ದಿನಕ್ಕೆ ಎತ್ಬಿಡೋದು. ಆ ಥರದ್ದು ನೀವೇನಾದರೂ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ. ಬಟ್ ಇನ್ನೂ ತುಂಬ ಜನಕ್ಕೆ ಉಪಯೋಗ ಆಯ್ತು, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾಟಿ ಕೋಳಿ ಕಾವು ಬಂದಾಗ ಅಂದರೆ ತುಂಬ ಜನಕ್ಕೆ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ನಾಟಿ ಕೋಳಿ ಕಾವು ಬಂದಾಗ ನೀವು ಮಾಡಬೇಕಾಗಿರೋದೇನು, ಈಗ ಮೊಟ್ಟೆ ಇತ್ತಾ ಕುಣಿಸಿ ಅಂದರೆ ಕಾವು ಬಂದಾಗಲೇ ಕೋಳಿ ಏನು ಜಾಸ್ತಿ ಆಗೋದು. ಅಂದರೆ ತುಂಬ ಜನ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಮೊಟ್ಟೆ ಇಕ್ತಾಗಲೇ ಕಾವು ಕೂತಿರೋ ಕೋಳಿಗಳ ಹತ್ರ ಕೋಳಿ ಏನು ಜಾಸ್ತಿ ಆಗೋದು. ಅದನ್ನ ನೀವು ತಿಳ್ಕೊಳ್ಳಂತ ಏನು ಮಾಡ್ತೀರಾ, ಕೋಳಿ ಏನು ಬರೋಕ್ಕೆ ಇನ್ನೇನು ಅದ್ರ ಕಡೆಯಿಂದ ಮತ್ತು ಇನ್ನೊಂದು ಕಡೆಯಿಂದ ಏನೋ ಪೊಸಿಷನ್ ಇರೋದಿಲ್ಲ. ಕೋಳಿ ಏನು ಸ್ಟಾರ್ಟ್ ಆಗೋದಿಲ್ಲಪ್ಪ ಅಂತಂದರೆ ಕೋಳಿಗಳು ಕಾವು ಬಂದಾಗ ಮೇನ್ ಥಿಂಗ್ಸ್ ತಿಳ್ಕೊಬೇಕಾಗಿರೋದೇನು, ನೀವು ಪ್ರತಿಯೊಬ್ಬರೂ ಕಾವು ಬಂದಾಗ ಕೋಳಿಗಳನ್ನ ಕೇರ್ ಮಾಡೋ ರೀತಿ ಅಂದರೆ ಪ್ರತಿ ಸತ ನೀವು ಬಿಟ್ಬಿಟ್ರಿ ಅಂದರೆ ಹೊರಗಡೆ ಮೇಯಿಸ್ತಿರೋ ಇನ್ನೊಂದು ಒಳಗಡೆ ಇಟ್ಟು ಮೇಯಿಸ್ತಿರೋ ಅದು ಏನಾರ ಮಾಡ್ಕೋಬೋದು. ಕಾವು ಬಂದಾಗ ಏನು ಮಾಡಬೇಕು, ದಿನಕ್ಕೆ ಅದನ್ನ ಕೋಳಿನ ಎತ್ತಿ ಆಚೆಗೆ ಬಿಡಬೇಕು. ಇಲ್ಲ ಅಂತಂದರೆ ಕೂತ್ಕೋತು ಅಂದರೆ ದಯವಿಟ್ಟು ಕೋಳಿ ಏನು ಜಾಸ್ತಿ ಆಯ್ತವೆ, ಆಮೇಲೆ ಕೋಳಿ ಸಾಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ ಕೂತ್ಕೊಂಡಿರೋ ಕೋಳಿ ಹತ್ರನೂ ನೀವು ಚೆಕ್ ಮಾಡಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ ಕೋಳಿ ಹತ್ರ ಕಾವು ಕೂತೈತಿ ಅಂದ ತಕ್ಷಣ ನೀವು ಫಸ್ಟು ಚೆಕ್ ಮಾಡಬೇಕಾಗಿರೋದೇನೋ, ಫಸ್ಟು ಕೋಳಿ ಹತ್ರ ಕೋಳಿ ಏನು ಆಗೈತಾ ಇಲ್ವಾ ಅಂತ. ಕೋಳಿ ಏನೇನು ಮಾಡಿದಾಗ ಏನು ಮಾಡಬೇಕು, ಸುಮ್ಮನೆ ಒಂದೇ ಸಲ ತಗೊಂಡೋಗಿ DDT ಪೌಡ್ರ್ ಹಾಕ್ಬಿಡೋದು, ಆಮೇಲೆ ಯಾವ್ಯಾವುದೋ ಪೌಡ್ರ್ ಹಾಕ್ಬಿಡೋದು, ಇದೆಲ್ಲ ಅಲ್ಲ. ಮೆಲತಿನ ಪೌಡ್ರು ಅಂತ ಬರುತ್ತೆ, ಅಂದರೆ ಮೆಲತಿನ್ ಪೌಡ್ರ್ ಅಂತ ಬರುತ್ತೆ. ಅದನ್ನ ಮೆಲತಿನ್ ಪೌಡರ್ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅದು ಕಮೆಂಟ್ ಮಾಡಿ. ಅದೊಂದು ಪೌಡ್ರ್ ಹಾಕಿ, ಇಲ್ಲ ಅಂತಂದರೆ B904ನೇ ಕೋಳಿ ಮೇಲೆ ಸ್ಪ್ರೇ ಮಾಡ್ಬೋದು. ಕೋಳಿ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ.
ಇವೆರಡು ಬಿಟ್ಟು ನಿಮ್ಮ ಹತ್ರ ಕೋಳಿ ಏನು ಆಗೈತೆ ಅಂದ್ಬಿಟ್ಟು ಸುಮ್ಮನೆ ಇಲ್ಲದೆ ಇರೋದು ಡಿ ಪೌಡ್ರ್ ಹಾಕೋದು, ಬಿಳ್ಚಿ ಪೌಡ್ರ್ ಹಾಕೋದು, ಸುಣ್ಣ ಹಾಕೋದು ಇವೇನಾರ ಮಾಡ್ದು ಅಂದರೆ ಕೋಳಿಗೆ ಡ್ಯಾಮೇಜ್ ಆಯಿತು ಅಂದರೆ ಅದಕ್ಕೆ ನೀವೇ ಹೊಣೆ. ಅಂದರೆ ಇನ್ಯಾರು ಹೊಣೆ ಆಗೋದಿಲ್ಲ. ಅಂತಂದ್ರೆ ನಾವೇನೋ ಹೇಳ್ತೀವಿ ನಿಮಗೆ ಈ ಥರ ಮಾಡ್ಕೊಬೇಡ್ರಿ ಅಂತ. ಅಂದರೆ ನಮ್ಗೆ ಹೇಳೋರಿರಲಿಲ್ಲ, ನಾವು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾಗ ನಾವು ಹಿಡಿದ್ಬಿಟ್ಟಿದ್ದೋ. ಅಂತಂದರೆ ಇವೆಲ್ಲ ಎಕ್ಸ್ಪೀರಿಯನ್ಸು ಆಗಿರಲಿಲ್ಲ, ಏನೂ ಇರಲಿಲ್ವಲ್ಲ, ನಾವು ಹಿಡಿದ್ಬಿಟ್ಟಿದ್ದೋ. ನಿಮ್ಗೆ ಹೇಳ್ತಾ ಇರೋದು. ಆಮೇಲೆ ಏನು ಅಂತಂದರೆ ಡಿ ಪೌಡ್ರು ತಡ್ಕೊಳ್ಳೋ ಕೆಪಾಸಿಟಿ ಯಾವ ಕೋಳಿಗೂ ಇಲ್ಲ ಕಂದ್ರಣ, ಫಸ್ಟು ತಿಳ್ಕೊಬಿಡ್ರಿ. ಆಮೇಲೆ ಯಾರೋ ಮೊನ್ನೆ ಉತ್ತಮ ಒಬ್ಬ ಕೋಳಿ ಏನೋ ಇತ್ತು ಅಂದ್ಬಿಟ್ಟು ಕಳೆ ಔಷಧಿ ಹೊಡೆದಿದ್ದಂತೆ. ಅವೆಲ್ಲ ಮಾಡೋದು ತುಂಬ ತಪ್ಪುಗಳು. ಕೋಳೆ ಔಷಧಿ ಹೊಡೆಯೋದು, ಆಮೇಲೆ ಔಷಧಿಗಳು ಗದ್ದೆ ಹೊಡೆಯೋ ಅವು ತಂದಿರ್ತೀರಿ, ಮತ್ತು ಫಾರಮಲ್ಲಿರೋ ವೈರಸ್ ಅಟ್ಯಾಕ್ ಆಯ್ತದೆ ಅಂದ್ಬಿಟ್ಟು ಬೇರೆ ಔಷಧಿಗಳೆಲ್ಲ ಹೊಡೆಯೋದು. ಈ ಥರದ್ದು ಏನಾರ ಮಾಡ್ತಾಯಿದ್ರೆ ದಯವಿಟ್ಟು ಮಾಡಬೇಡ್ರಿ ಕಣ. ನಿಮಗೆ ರಿಕ್ವೆಸ್ಟ್, ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಲಾಸ್ ಆಯ್ತೀರಿ, ಖಂಡಿತ ಲಾಸ್ ಆಗೋಕ್ಕೆ ಮುಂಚೆ ಎಚ್ಚರಿಕೆ ತಗೊಂಡು ಮಾಡಿ. ಸಾಕುವಾಗ ಒಬ್ರು ಕ್ವಶನ್ ಕೇಳಿದ್ರು, ಒಬ್ರು ಮೊಲಗಳು ಸಾಕಕ್ಕೆ ಗಾರೆ ನೆಲ ಸೇಫಾ ಇಲ್ಲ ಅಂತಂದ್ರೆ ಮಾಮೂಲಿ ನೆಲ, ಅಂದ್ರೆ ಗಾರೆ ನೆಲ ಅಲ್ಲಂತೆ ತೊಪ್ಪೆ ನೆಲ ಹಾಕ್ಬೋದು, ಇಲ್ಲ ಭೂಮಿ ಮೇಲೆ ಹಾಕ್ಬೋದು. ಅದನ್ನ ಮನೆ ಒಳಗಡೆ ಮಣ್ಣೆಲ್ಲ ಸೇಫಾ ಇಲ್ಲ ಅಂತಂದ್ರೆ ತೊಪ್ಪೆ ನೆಲ ಸೇಫಾ ಅಂತ ತುಂಬ ಜನ ಕೇಳ್ತಾನೆ ಇದ್ರೆ ಒಂದು 4-5 ಜನ ಕಮೆಂಟ್ ಮಾಡಿದ್ರು ಅದ್ರ ಬಗ್ಗೆ. ಬಟ್ ಅದ್ರ ಬಗ್ಗೆ ಏನಪ್ಪ ಹೇಳೋದು ಅಂತಂದ್ರೆ, ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇವಾಗ ನಿಮಗೆ ತೊಪ್ಪೆ ನೆಲದಲ್ಲಿ ಅಥವಾ ಇಲ್ಲ ಅಂತಂದ್ರೆ ಮಣ್ಣು ನೆಲದಲ್ಲಿ ಸರಿ, ಅದು ಸುರಂಗ ಮಾರ್ಗನೇ ಮಾಡ್ಬೋದು, ಇನ್ನೊಂದೇ ಮಾಡ್ಬೋದು. ಈಗ ಇಲ್ಲೊಂದು ಮೊಲ ಮಾಡೈತೆ, ಇಷ್ಟುದ ಸುರಂಗ ಮಾರ್ಗ ಮಾಡಿದ್ರು ಕೂಡ ಮೊಲ ಸಾಕಕ್ಕೆ ಎಲ್ಲಪ್ಪ ಬೆಟರು ಅಂತಂದರೆ ಮಣ್ಣು ನೆಲದಲ್ಲೇ ಸೇಫು. ಯಾಕೆ ಅಂತ ಹೇಳೋದೇನು ಅಂತಂದರೆ, ಇವಾಗ ಗಾರೆ ನೆಲದಲ್ಲಿ ಅದಕ್ಕೆ ಕೆರೆಯೋಕ್ಕಾಗಲಿ ಮತ್ತು ಇನ್ನೊಂದು ಮಾಡೋಕ್ಕಾಗಲಿ ಇರೋಲ್ಲ. ಅಂದರೆ ಗಲೀಜು ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಷ್ಟೇ. ಅಂದರೆ ಗಾರೆ ನೆಲದಲ್ಲಿ, ತರಕಾರಿಗಳಲ್ಲಿ ಮತ್ತು ಗಾರೆ ನೆಲದಲ್ಲಿ ನಿಮಗೆ ಮೊಲಗಳು ಗಲೀಜು ಮಾಡ್ಕೊಳ್ಳೋದೊಂದು ಮಾಡ್ಕೋಬೋದು ವಿನಃ ಇನ್ನು ಯಾವುದೇ ರೀತಿ ಬೇರೆ ಕಡೆ ಇನ್ನೇನು ಮಾಡ್ಕೊಳಕ್ಕಾಗೋದಿಲ್ಲ. ಆ ಗಲೀಜು ಮಾಡಿದಾಗ ನಿಮಗೆ ಇಟ್ಕೊಳ್ಳೋಕ್ಕಾಗಲ್ಲ, ಮತ್ತು ಯೂರಿನ್ ಫಂಗಸ್ಸು ಈ ಥರದ್ದೊಂದು ಅಷ್ಟು ರೋಗಗಳು ಬರುತ್ತೆ. ಬಟ್ ಮಣ್ಣೆಲ್ಲದಲ್ಲಿ ಬಿಟ್ಟು ಸಾಕಿದ್ರೆ ಚೆನ್ನಾಗಿ ಬರುತ್ತೆ ಮೊಲಗಳು ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ಇದೇನೆ. ಅಂತಂದರೆ ಮಣ್ಣೆಲ್ಲದಲ್ಲಿ ಸುರಂಗ ಮಾರ್ಗ ಮಾಡ್ಕೊಂಡ್ರು ಕೂಡ ಒಳಗಡೆ ಮರಿ ಇರ್ತವೆ. ಅಂದರೆ ಮರಿ ಹಾಕೋ ಟೈಮಿಗೆ ಜಾಸ್ತಿ ಸುರಂಗ ಮಾರ್ಗ ಮಾಡೋದು, ಸುಮ್ಮನೆ ಸುರಂಗ ಮಾರ್ಗ ಮಾಡೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆಳಿಗೆ ಸುರಂಗ ಮಾರ್ಗ ತೆಗೆಯೋದು ಯಾವಾಗಪ್ಪ ಅಂತಂದರೆ ಅದು ನೆಕ್ಸ್ಟು ಅಂತಂದರೆ ಅದು ಹೇಳ್ತಾ ಇದ್ದೀನಲ್ಲ, ಇವಾಗ ಅದಕ್ಕೆ ಜಾಗ ನೀವೆಲ್ಲಾದರೂ ಸಿಕ್ಕಲಿಲ್ಲ, ಮತ್ತು ನೀವು ಜಾಗ ಮಾಡ್ಕೊಡ್ಲಿಲ್ಲ, ಅದು ಕೊಂಡಲ್ಲಿ ಹಾಕ್ಕೊಟ್ಟಿಲ್ಲ ಅಂದಾಗ ಮಾತ್ರ ಸುರಂಗ ಮಾರ್ಗ ಮಾಡ್ಕೊಡೋದು. ಇನ್ನು ಎಲ್ಲ ಟೈಮಲ್ಲೂ ಸುರಂಗ ಮಾರ್ಗ ಮಾಡ್ಕೊಳ್ಳೋದಿಲ್ಲ. ಇದನ್ನು ಕಡ್ಡಾಯವಾಗಿ ತಿಳ್ಕೋಬೇಕು. ನೀವು ಹಣ್ಣಲ್ಲಿ ಹಾಕ್ಕೊಡ್ಬೇಕು, ಮರಿ ಹಾಕ್ಕೊಡುವಾಗ ಅದಕ್ಕೊಂದಷ್ಟು ಪ್ರೊಸೀಜರ್ ಐತೆ. ಆ ಪ್ರೊಸೀಜರೆಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಚೆನ್ನಾಗಾಗೋದು. ಆ ಪ್ರೊಸೀಜರ್ನೇನಾರು ನೀವು ಮರ್ತ್ಬಿಟ್ಟು ಮಾಡ್ಕೊಂಡ್ರೆ ಅದು ಪ್ರೊಸೀಜರ್ ಆಗಲ್ಲ. ಅದಕ್ಕೋಸ್ಕರ ತಿಳ್ಕೊಳ್ಳಿ. ಬಾತುಕೋಳಿ ಸಾಕಿರೋರು ಕೇಳ್ತಾ ಇರೋದೇನಪ್ಪ ಅಂತಂದರೆ, ನಿಮ್ಮ ಕಡೆ ಬಾತುಕೋಳಿ ರೈಟ್ ಎಷ್ಟೈತೆ ಅಂದರೆ, ಈಗ ಬಾತುಕೋಳಿಗಳನ್ನ ಸೇಲ್ ಮಾಡ್ತಾ ಇರ್ತೀರಲ್ಲ, ಸಾಕಿರ್ತೀರಾ, ಈ ಥರದವ್ರಿಗೆ ನಾನು ಕೇಳ್ತಾರೋ ಕ್ವಶನ್ ಏನಪ್ಪ ಅಂತಂದರೆ, ಬಾತುಕೋಳಿಗಳ ರೈಟು ನಿಮ್ಮ ಕಡೆ ಎಷ್ಟೈತೆ ಅಂದರೆ, ಬಾತುಕೋಳಿಗಳನ್ನ ನೀವೇನು ರೈಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ಅಂದರೆ ತುಂಬ ಜನ ಕೇಳ್ತಾರೋ ಕ್ವಶನ್ ಇದು ಅಂತಂದರೆ, ನಾನು ಕೇಳ್ತಾ ಇರೋದು ಮತ್ತು ತುಂಬ ಜನ ತಿಳ್ಕೊಳ್ಳೋದಂಥದ್ರಲ್ಲಿ ಇರೋದು ಅಂದರೆ ನಿಮ್ಮ ಕಡೆ ಇರುವಂಥ ಬಾತುಕೋಳಿ ರೈಟು. ಅಂದರೆ ನೀವು ಎಷ್ಟು ಬಾತುಕೋಳಿ ಕೊಡ್ತೀರಾ, ಮತ್ತು ಬಾತುಕೋಳಿಗಳ ಮೊಟ್ಟೆ ಎಷ್ಟು ಕೊಡ್ತಾಯಿದ್ದೀರಾ, ಮತ್ತು ಬಾತುಕೋಳಿಗಳಿಗೆ ನಿಮ್ಮ ಕಡೆ ಏನೇನು ರೈಟ್ ಹೇಳ್ತಾರೆ, ಮತ್ತು ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ, ಬಾತುಕೋಳಿಗಳ ಬಗ್ಗೆ ನಿಮ್ಗೇನಾದರೂ ಒಂದಷ್ಟು ಮಾಹಿತಿ ಇತ್ತು ಅಂದರೆ ಅಷ್ಟು ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಬಾತುಕೋಳಿ ರೈಟ್ ನಿಮ್ಮ ಕಡೆ ಏನು ರೈಟ್ ಐತೆ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಣ ಎಷ್ಟು ಜನ ನೀಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಬಾತುಕೋಳಿಗಳ ರೈಟು ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಏನು ರೈಟ್ ಐತೆ ಅಂತ. ವಿಡಿಯೋದಲ್ಲಿ ಬೆಂಕಿ ಕೋಳಿ ಕಾವು ಕೂತ್ಕ ಮರಿ ಮಾಡ್ಕೊಂಡು ಮರಿ ಕರ್ಕೊಬತ್ತಾ ಇದ್ರೆ ಹೊಟ್ಟೆ ಉರಿತದೆ, ಇಷ್ಟೊಂದು ಮರಿ ಮಾಡವಲ್ಲ ಗುರು ಅಂತ. ಇನ್ನೊಂದು ಮಗನಾವು ಅವೇನಂತ ಅಂದು ತವಿಂದ ಒಂದಿನ ಕಾವು ಕೂತ್ಕಲಿಲ್ಲ, ಒಂದೇ ಒಂದು ಸತಿ ಮಾತ್ರ ಒಂದು 10-15 ಮೊಟ್ಟೆ ಇತ್ತು ಅಷ್ಟೇ. ಈಗ ಬಡ್ಡೆಯಿಂದ ಒಂದು ಮೊಟ್ಟೆನೂ ಇಕ್ಲಿಲ್ಲ, ಏನೂ ಇಕ್ಲಿಲ್ಲ ಇವು. ಅಂದರೆ ಬೆಂಕಿ ಕೋಳಿಗಳಲ್ಲಿ ಕಾಣಿಸ್ತಾವಲ್ರಪ್ಪ, ನೋಡ್ಕೊಳ್ರಪ್ಪ ಇವು. ಅಂದರೆ ಫಾರಮ್ಗಳಲ್ಲಿ ಸಾಕಬೇಕು ಅಂತಾರೆ. ಸಾಕಿದ್ರು ಏನು ಯೂಸ್ ಇಲ್ಲ. ನೀವು 10-50 ಮೊಟ್ಟೆ ಕೂರಿಸಿದ್ರು ಏನೂ ಇಲ್ಲ. ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ರೆ ಓಸಿ ಮೊಟ್ಟೆ ಇಕ್ಕಿದಾವೆ ಮರೆಯ, ಏನೋ ಒಂದು 100-150 ಮರಿನೇ ಮಾಡಿರೋಂಗವೆ. ಆ ಥರ ಮರಿ ಇಕ್ಕದೆ. ಅಂದರೆ ಯಾರೋ ಅಣ್ಣ ವೀಡಿಯೋದಲ್ಲಿ ಮಾಡಿದ, ಅದೇನು ರಿಯಲ್ ಆಫ್ ವೀಡಿಯೋನ ಪಾವರೇ ಗೊತ್ತಿಲ್ಲ ನನಗೆ. ಬಟ್ ಆದರೆ ಬೆಂಕಿ ಕೋಳಿಲಿ ಮೊಟ್ಟೆ ಮಾಡವನೆ. ಇವು ಬರೋ ಕೋಳಿಗೆಲ್ಲ ಕಚ್ಕೊಂಡು, ಕೋಳಿ ತವಿರೋ ಮೇವೆಲ್ಲ ನೀರು ತಿನ್ಕೊಂಡು ಹೆಚ್ಕಟ್ಟಾಗ ಬಡ್ಡೆಯಿಂದ ಮೊಟ್ಟೆನೂ ಇಕ್ಕಿಲ್ಲ, ಪಟ್ಟೆನೂ ಇಕ್ಕಿಲ್ಲ. ಆಡಬಾರ್ದು ಆಡ್ಕೊಂಡು ನಿಂತ ಫಾರಮ್ಗಳಲ್ಲಿ ಬೆಂಕಿ ಕೋಳಿ ಸಾಕೋರು ಇದೊಂದು ಪ್ರಾಬ್ಲಮ್ಮು. ಅಂದರೆ ಸುಮ್ಮನೆ ಕೋಳಿಗಳು ಕಚ್ಕೊಳ್ಳೋದು, ಕೋಳಿಗಳು ಕಚ್ಚೋದು ಇಷ್ಟು ಮಾತ್ರ. ಇನ್ನು ಬಾಕಿ ಕೋಳಿಗಳ ಹತ್ರ ಇರ್ತಾವಲ್ಲ ಕೋಳಿಗಳು ಮರಿ, ಅವನ್ನ ಕಚ್ಕ ಸಾಕಕ್ಕೆ ಹೋಯ್ತವೆ ಇವು ಬಡ್ಡೆಯನ್ನು. ಇನ್ನು ಇವಾಗ ಮೊಟ್ಟೆ ಇಕ್ಕೋರಲ್ಲ, ಮರಿ ಮಾಡ್ರಲ್ಲ ಅಂದರೆ ಮರಿ ಮಾಡಿಕ್ಕಿಲ್ಲ. ಇಲ್ಲಿ ಹೋಯ್ತಾವೆ ನೋಡ್ರಿ ಕಳ್ಳ ಹೋದಂಗೆ ಹೆಂಗೋದವು. ಫಾರಮ್ ಒಳಗಡೆ ಇನ್ನೇನು ಇರಿಕ್ಕಿಲ್ಲ. ಆಚೆಗೆ ಆಚಿಂದ ಆಚೆಗುವ ಇಷ್ಟೇ ಇವರು ಕೆಲಸ. ಬಡ್ಡೆಯಿಂದ ಇದು ಬೆಂಕಿ ಕೋಳಿಗಳ ಕತೆ. ಒಂದೇ ಕೋಳಿ ಹತ್ರ 40-50 ಮರಿಗಳು ಬಿಡೋದು ಹೆಂಗೆ ಅಂದರೆ ತುಂಬ ಜನ ಕೇಳ್ತಾನೆ ಇದ್ದೀನಿ. ಅಂದರೆ 4-5 ಕೋಳಿಗಳನ್ನ ಕುಂಡ್ರಿಸ್ಕೊಳ್ಳಿ, ಒಂದೇ ಕೋಳಿ ಹತ್ರ ಬಿಟ್ಕೊಳ್ಳಿ. ಅಂದರೆ ನಿಮಗೆ ಒಂದು ಹೇಳ್ಬಿಡೋದೇನಪ್ಪ ಅಂತಂದರೆ, ಬೇಸಿಗೆಲಿ ಕೋಳಿ ಮರಿ ಸಾಕುವಂಗೆ ಇನ್ಯಾವ ಟೈಮಲ್ಲೂ ಕೋಳಿ ಮರಿ ಸಾಕೋಕ್ಕಾಗೋದಿಲ್ಲ. ಫಸ್ಟು ನೀವು ತಿಳ್ಕೊಬೇಕಾಗಿರೋದು ಇದು. ಅಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಬೇಸಿಗೆ ಆದರೆ ರೋಗ ಬರ್ತವೆ ಮತ್ತು ರೋಗಗಳು ಜಾಸ್ತಿ ಅಂತ. ಬೇಸಿಗೆಲಿ ಮರಿ ಬರುವಂಗೆ ಇನ್ಯಾವ ಟೈಮಲ್ಲೂ ಬರೀಕಿಲ್ಲ. ಅಂದರೆ ನೀವು 1-2 ಮೊಟ್ಟೆ ಹೊಡಿಯೋದು ಲೇಟ್ ಆಗ್ಬೋದು, ಮತ್ತು ಹೊಡಿಯೋದು ಕಮ್ಮಿ ಆಗ್ಬೋದು ಮೊಟ್ಟೆಗಳು. ಬಟ್ ಆದರೆ ಬೇಸಿಗೆಲಿ ಮರಿಗಳು ಹೊಡಿಯುವಂಗೆ, ಮತ್ತು ಬೇಸಿಗೆಲಿ ಮರಿಗಳು ಗ್ರೌತ್ ಆಗುವಂಗೆ, ಮತ್ತು ಬೇಸಿಗೆಲಿ
ಮರಿಗಳು ಚೆನ್ನಾಗಿ ಬರುವಂಗೆ ಯಾವ ಟೈಮಲ್ಲೂ ಬೇಸಿಗೆಲಿ ಬರೋದು, ಬೇಸಿಗೆ ಬಿಟ್ಟು ಹೊರಗಡೆ ಯಾವ ಟೈಮ್ಗೂ ಬರೋದಿಲ್ಲ. ಅದನ್ನ ನೀವು ಕನ್ಫರ್ಮ್ ಆಗಿ ತಿಳ್ಕೊಬೇಕು. ಅಂದ್ರೆ ಬೇಸಿಗೆಲಿ ಈಗ ಕೋಳಿ ಮರಿಗಳು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಯಾವ ಟೈಮಲ್ಲೂ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರ್ತವೆ, ಚೆನ್ನಾಗಿ ಮೇಯ್ತವೆ, ಮತ್ತೆ ಚೆನ್ನಾಗಿ ಫುಡ್ ತಿಂತವೆ, ಮತ್ತೆ ಚೆನ್ನಾಗಿರೋದು ಬೇಸಿಗೆಲಿ ಮಾತ್ರ. ಅದನ್ನ ನೀವು ತಿಳ್ಕೊಬೇಕು. ಅಂದ್ರೆ 40-50 ಮರಿ ಬಿಟ್ಟಾಗ ಕೋಳಿ ಮರಿನ ಕಚ್ಚಲ್ವ ಕೋಳಿ ಇದೆಲ್ಲ ಕೇಳ್ಬೋದು. ಅಂದ್ರೆ ನೀವು ಕೋಳಿ ನಾಳೆ ಮರಿ ಹೊಡೆಯುತ್ತೆ ಮಗ್ಲೇ ತಗೊಂಡೋಗಿ ಮರಿ ಎಲ್ಲ ಒಂದೇ ಕೋಳಿ ಒಂದು 4-5 ಕೋಳಿ ಮರಿ ತಗೊಂಡೋಗಿ ಒಂದೇ ಕೋಳಿ ಹತ್ರ ಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಚ್ಚೋದು ಪಚ್ಚೋದು ಪ್ರಾಬ್ಲಮ್ ಮಾಡೋದಿಲ್ಲ. ಇನ್ನು ಹೊಸ ಕೋಳಿ ಮರಿಗಳೇನಾರ ಇತ್ತು ಅಂತಂದ್ರೆ ಮಾತ್ರ ಪ್ರಾಬ್ಲಮ್ ಮಾಡ್ತವೆ. ಅದನ್ನ ನೀವು ತಿಳ್ಕೊಬೇಕು. ಅದನ್ನ ಬಿಟ್ಬಿಟ್ಟು ನೀವು ಹೊಸ ಕೋಳಿಗಳು ಬಿಟ್ಬಿಟ್ಟು ನೀವು ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಅವೇನೋ ಕಚ್ಚಾಡ್ತವೆ ಕಿತ್ತಾಡ್ತವೆ ಈ ಥರದ್ದೆಲ್ಲ ಅನ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಒಂದು ಸಲ ಟ್ರೈ ಮಾಡಿ, ಕಚ್ಚುತ್ತಾ ಮಾಮೂಲಿ ಆ ಕೋಳಿ ಯಾವ್ದು ಮರಿ ಮಾಡಿತ್ತು ಅದಕ್ಕೆ ಬಿಟ್ಕೊಳ್ಳಿ, ಕಚ್ಚಿಲ್ವಾ ಬುಟ್ಟ ಹಾಕಿ. ಅದ್ರಲ್ಲಿ ಯಾಕೆ ತಲೆ ಕೆಡಿಸ್ಕೊತೀರಾ? ಇಷ್ಟು ಮಾತ್ರ ಯೋಚನೆ ಮಾಡ್ರಿ. ಯೋಚನೆ ಮಾಡೋದು ಬಿಟ್ಬಿಟ್ಟು ನೀವು ಹೊರಗಡೆ ಅದು ಇದು ಅಂತ ಯೋಚನೆ ಮಾಡೋಕೆ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಯ್ತವೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಆ ಥರ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡ್ಕೊಳ್ಳಿ ಅಂತಂದ್ರೆ ಅದೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಅಷ್ಟೇ. ಆಮೇಲೆ ಏನು ಅಂತಂದರೆ ಈ ಥರ 40-50 ಮರಿ ಕೋಳಿ ಸಾಕುತ್ತೆ ಈ ಟೈಮ್ಗೆ. ಅಂದರೆ ಬೇಸಿಗೆಲಿ ನೀನು ಬಾಕಿ ಟೈಮಲ್ಲೂ ಸಾಕುತ್ತೆ, ಬಟ್ ಕಾವು ಕಡಿಮೆ ಆಗುತ್ತೆ ಅಷ್ಟೇ. ಅವಾಗ ಬಲ್ಪು ಗಿಲ್ಪ್ ಹಾಕಬೇಕು. ಬಟ್ ಈ ಟೈಮಲ್ಲಿ ಏನಪ್ಪ ಅಂತಂದರೆ ಬೇಸಿಗೆಗಾಲದಲ್ಲಿ ಇಷ್ಟೇ ಮರಿ ಅಂತ ಸಾಕ್ಬೋದು ಅಂತಿರುತ್ತೆ. ಅಷ್ಟು ಮರಿ ಅಚ್ಚುಕಟ್ಟಾಗಿ ಸಾಕ್ಬೋದು ಕನ್ನಡ.